ಹಾಗಾದ್ರೆ ನಾವು ನೋಡೋಣ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನೀವು ಕೆಲಸವನ್ನ ಮಾಡಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಒಳಗ ಮೊದಲನೇದಾಗಿ ನಿಮ್ಗೆ ಏನ್ ಗೊತ್ತಿರಬೇಕಪ್ಪ ಅಂದ್ರೆ ಕನ್ನಡ ಟೈಪಿಂಗ್ ಮಾಡುವಂತ ಕನ್ನಡ ಸಾಫ್ಟ್ವೇರ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಅಂದ್ರೆ ಕನ್ನಡ ಟೈಪಿಂಗ್ ಯಾವ ರೀತಿಯಾಗಿ ಮಾಡಬೇಕು, ಇವತ್ತು ಕನ್ನಡ ಅಂದ್ರೆ ನುಡಿ ಒಳಗಡೆ ಯಾವ ರೀತಿಯಾಗಿ ಟೈಪ್ ಅನ್ನ ಮಾಡಬಹುದು ಅನ್ನುವಂತ ಮಾಹಿತಿಯನ್ನ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ನಾವು ತಿಳ್ಕೊಳ್ಳೋಣ, ಇವತ್ತು ಒಂದು ಕಂಪ್ಯೂಟರ್ ಆಪರೇಟರ್ ಅಥವಾ ಡೇಟಾ ಎಂಟ್ರಿ ಆಪರೇಟರ್ ಆಗಿ ನಾವು ಕೆಲಸಕ್ಕೆ ಹೋಗಬೇಕಾಗಿದೆ. ಯಾವುದೇ ಸಂಘ ಸಂಸ್ಥೆಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ ಆಗಿರಬಹುದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಯಾವುದೇ ಇಲಾಖೆಯಲ್ಲಿ ನೀವು ಕೆಲಸಕ್ಕೆ ಹೋದಾಗ ನಿಮ್ಗೆ ಏನೆಲ್ಲ ಗೊತ್ತಿರಬೇಕು, ಅಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ಕೊಡ್ತಾರೆ ಅನ್ನುವಂಥದ್ದು, ಜೊತೆಗೆ ಯಾವೆಲ್ಲ ಸಾಫ್ಟ್ವೇರ್ ಒಳಗೆ ನೀವು ಕೆಲಸ ಮಾಡ್ಬೇಕಂದ್ರೆ ಮೊಟ್ಟ ಮೊದಲಿಗೆ ನಿಮ್ಗೆ ಗೊತ್ತಿರಬೇಕಾಗಿದ್ದು ಬೇಸಿಕ್ ಕಂಪ್ಯೂಟರ್. ಈ ಒಂದು ಕಂಪ್ಯೂಟರ್ ವನ್ನ ಯಾವ ರೀತಿಯಾಗಿ ನಾವು ಆಪರೇಟ್ ಮಾಡಬೇಕು ಗೊತ್ತಾಗ್ತದ. ಸಾಫ್ಟ್ವೇರ್ ಗಳನ್ನ ಯಾವ ರೀತಿಯಾಗಿ ಲಾಂಚ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಅನ್ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಇವತ್ತು ನಾವು ಇಂಟರ್ನೆಟ್ ಅನ್ನ ಬಳಕೆ ಮಾಡ್ಬೇಕನ್ನುವಂತಹ ವಿಧಾನವನ್ನ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಿರಬೇಕಾಗತ್ತೆ. ಯಾವ ರೀತಿಯಾಗಿ ನಾವು ಬೇರೆಯವರಿಗೆ ಮೇಲ್ ಮಾಡಬೇಕಾಗಿತ್ತು, ಜಿಮೇಲ್ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಿರಬೇಕಾಗತ್ತೆ. ಅದಾದ ನಂತರ ಟ್ರಾನ್ಸ್ಲೇಷನ್ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಅದಾದ ನಂತರ ನೀವೇನಾದ್ರೂ ಮೀಟಿಂಗ್ ಮಾಡಬೇಕಾಗಿದೆ, ಮೀಟಿಂಗ್ ಅರೇಂಜ್ ಮಾಡಬೇಕಾಗಿದೆ ಅಂದ್ರೆ ನಿಮ್ಗೆ ಇಲ್ಲಿಂದ ಗೂಗಲ್ ಮೀಟ್ ಅಂತ ಸಿಗುತ್ತೆ. ಇದನ್ನು ಯಾವ ರೀತಿಯಾಗಿ ನೀವು ಬಳಕೆ ಮಾಡ್ಕೋಬಹುದು ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಅದಾದ ನಂತರ ಇನ್ನೊಂದೇನಪ್ಪಾ ಅಂದ್ರೆ ಎಕ್ಸೆಲ್ ಅಲ್ಲಿ ಸೀಟ್ ಗಳನ್ನ ಕಳಿಸಬೇಕಾಗಿರುತ್ತೆ. ಅವಾಗ ನೀವು ಏನ್ ಮಾಡಬಹುದು, ಈ ಸೀಟ್ ಮತ್ತೆ ಡಾಸ್ ಕೂಡ ಯೂಸ್ ಮಾಡುವಂತದ್ದು ಕೂಡ ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗಿರುವಂತದ್ದು ಗೊತ್ತಾಗ್ತದ. ಅಂದ್ರೆ ಇವತ್ತು ಗೂಗಲ್ ಮೀಟಿಂಗ್ ಆಗಿರಬಹುದು ಅಥವಾ ಬೇರೆಯವರಿಗೆ ಏನಾದ್ರೂ ಒಂದು ಮಾಹಿತಿಯನ್ನ ಸಲ್ಲಿಸಬೇಕಾಗಿದೆ, ಕಳಿಸಬೇಕಾಗಿದೆ, ಒಂದು ಎಕ್ಸೆಲ್ ಸೀಟ್ ಆಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಡಾಸ್ ಅಥವಾ ಸೀಟ್ ಅಲ್ಲಿ ಕೂಡ ನೀವು ಸಂಪೂರ್ಣವಾಗಿ ಕಳಿಸಬಹುದು. ಮತ್ತೆ ಇಲ್ಲಿಂದ ಸಾಕಷ್ಟು ಬೇರೆ ಬೇರೆ ಒಂದು ಮಾಹಿತಿಗಳನ್ನು ಕೂಡ ಇದ್ದಿರತ್ತೆ. ಇವೆಲ್ಲವನ್ನು ಕೂಡ ನಿಮ್ಗೆ ಬಳಕೆ ಮಾಡುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಗೊತ್ತಿರಬೇಕಾಗತ್ತೆ. ಗೊತ್ತಾಗ್ತದ ಸರ್? ಇದೆಲ್ಲವನ್ನು ಕೂಡ ಗೊತ್ತಿದೆ ಸರ್, ಮತ್ತೆ ಏನ್ ಗೊತ್ತಿರಬೇಕು ಅಂದಾಗ ನಿಮಗೆ ಕನ್ನಡ ಟೈಪಿಂಗ್ ಮಾಡುವಂತ ವಿಧಾನ ಗೊತ್ತಿರಬೇಕು. ಗೊತ್ತಾಗ್ತದ? ಕನ್ನಡ ಟೈಪಿಂಗ್ ಯಾವುದೋ ಒಬ್ಬ DC ಅವರಿಗೆ ಒಂದು ಲೆಟರ್ ಬರಿಬೇಕಾಗುತ್ತೆ, ಗ್ರಾಮ ಪಂಚಾಯತಿಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಆಫೀಸ್ಗಳಲ್ಲಿ ಆಗಿರ್ಬೋದು, ಒಂದು ಲೆಟರ್ ನ ಬರಿಬೇಕಾಗಿತ್ತು ಅಂದ್ರೆ ನಿಮ್ಗೆ ಕನ್ನಡವನ್ನ ಬರೆಯೋದನ್ನ ಗೊತ್ತಿರಬೇಕಾಗತ್ತೆ. ಈ ರೀತಿಯಾಗಿ ಕನ್ನಡ ಬರೆಯುವಂತ ವಿಧಾನವನ್ನ ನೀವು ತಿಳ್ಕೊಂಡಿರ್ಬೇಕಾಗಿರುವಂತದ್ದು. ಗೊತ್ತಾಗ್ತದ? ಸರ್ ನನಗೆ ಕನ್ನಡ ಬರುವುದಿಲ್ಲ ಅಂದ್ರೆ ನೀವು ಯಾವ ಕಾಲಕ್ಕೂ ಕೆಲಸಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕನ್ನಡದ ಒಳಗೂ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡುವಂತ ವಿಧಾನಗಳು ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ನಿಮ್ಗೆ ಕನ್ನಡದ ಒಳಗೆ ಅಂತ ತಕ್ಷಣ ನುಡಿ ಒಳಗೆ ಟೈಪ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ನಿಮ್ಗೆ ಬೇರೆ ಸಾಫ್ಟ್ವೇರ್, ಈಗ ಸಪೋಸ್ MS ವರ್ಡ್ ಒಳಗೆ ಒಂದು ಲೆಟರ್ ಆಗಿರ್ಬೋದು, ಎಕ್ಸೆಲ್ ಒಳಗೆ ಲೆಟರ್ ಆಗಿರ್ಬೋದು, ಯಾವುದೋ ಒಂದು ಸಾಫ್ಟ್ವೇರ್ ಅಲ್ಲಿ ಏನೋ ಒಂದು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಅದರ ಒಳಗೆ ಯಾವ ರೀತಿಯಾಗಿ ನೀವು ಕನ್ನಡವನ್ನ ಟೈಪ್ ಮಾಡಬಹುದು ಅನ್ನುವಂಥದ್ದು ಕೂಡ ನಿಮ್ಗೆ ಅಲ್ಲಿ ಗೊತ್ತಿರಬೇಕಾಗಿರುವಂತದ್ದು. ಈಗ ಸಪೋಸ್ ಮೈಕ್ರೋಸಾಫ್ಟ್ ವರ್ಡ್ ನಾನು ಓಪನ್ ಮಾಡ್ಕೋತಾ ಅದನಿ, ಅದನ್ನು ಕೂಡ ಕಡ್ಡಾಯವಾಗಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ವರ್ಡ್ ಗೊತ್ತಿಲ್ಲ ಅಂದ್ರೆ ಯಾವ ಕೆಲಸನೂ ಕೂಡ ಮಾಡ್ಲಿಕ್ಕೆ ಅಷ್ಟೊಂದು ಈಸಿ ಅಲ್ಲ. ಗೊತ್ತಾಗ್ತದ? ಇವತ್ತು ಯಾವುದೇ ಆಫೀಸ್ ಲೆವೆಲ್ ಆಗಿರ್ಬೋದು, ನೀವು ಯಾವುದೇ ಲೆವೆಲ್ ಅಲ್ಲಿ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ನಿಮ್ಗೆ ಮೈಕ್ರೋಸಾಫ್ಟ್ ವರ್ಡ್ ಕಡ್ಡಾಯವಾಗಿ ಗೊತ್ತಿರಬೇಕಾಗ್ತದ. ಇದರೊಳಗೆ ನೀವು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಸಾಕಷ್ಟು ಆಫೀಸಿನ ಕೆಲಸಗಳನ್ನ ನೀವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ಮಾಡಬಹುದು. ಗೊತ್ತಾಗ್ತದೆ? ಕೆಲವೊಬ್ಬರಿಗೆ ಭಯ ಇದ್ದಿರ್ತದೆ, ಏನ್ ಕೆಲಸ ಕೊಡ್ತಾರೇನೋ, ನಾನು ಯಾವ ರೀತಿಯಾಗಿ ಮಾಡ್ಬೇಕೇನೋ ಅಂತ ಭಯ ಪಡುವಂತ ಅವಶ್ಯಕತೆ ಇರುವುದಿಲ್ಲ. ನೀವು ಇದರಲ್ಲಿ ನೀವು ನುಡಿ ಟೈಪ್ ಮಾಡಬೇಕಾಗಿತ್ತು, ಕನ್ನಡ ಟೈಪ್ ಮಾಡಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಈ ಒಂದು ನುಡಿಯನ್ನ ನೀವೇನ್ ಮಾಡಬೇಕು, ಇಲ್ಲಿಂದ ಡೈರೆಕ್ಟ್ ಮಾಡ್ಕೋಬೇಕು. ನುಡಿ ಡೈರೆಕ್ಟ್ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು, ಇಲ್ಲಿಂದ ಕನ್ನಡ ಅಕ್ಷರನ ಸೆಲೆಕ್ಷನ್ ಮಾಡ್ಕೊಂಡು ಇವಾಗ ಕನ್ನಡದಲ್ಲಿ ಕೂಡ ನಿಮ್ಗೆ ಏನ್ ಬೇಕು ಅದನ್ನ ಸಂಪೂರ್ಣವಾಗಿ ಟೈಪ್ ಮಾಡ್ಕೋಬಹುದು. ಗೊತ್ತಾಗ್ತದೆ? ನೋಡ್ಬೋದು ಇಲ್ಲಿಂದ ಸಂಪೂರ್ಣವಾಗಿ ಗುರುನಾಥ ಅಂತ ನಾನು ಸಂಪೂರ್ಣವಾಗಿ ಬರೀತಾ ಇದ್ದೀನಿ. ಈ ರೀತಿಯಾಗಿ ನೀವು ಕನ್ನಡದೊಳಗೆ ಟೈಪ್ ಮಾಡುವಂತ ವಿಧಾನವನ್ನ ಇಲ್ಲಿ ಗೊತ್ತಿರಬೇಕಾಗ್ತದೆ. ಯಾವಾಗ ನೀವು ನುಡಿ ಡೈರೆಕ್ಟ್ ಅಂತ ಮಾಡ್ತಿರೋ ಆವಾಗ ಮಾತ್ರ ಬೇರೆ ಬೇರೆ ಸಾಫ್ಟ್ವೇರ್ ಒಳಗೆ ನಿಮ್ಗೆ ಕನ್ನಡ ನುಡಿ ಅಕ್ಷರಗಳನ್ನ ಬರೆಯುವಂತ ವಿಧಾನ ಓಪನ್ ಆಗ್ಬಿಡ್ತದೆ. ಇದರ ಒಳಗೆ ನಿಮ್ಗೆ ಒಬ್ರು ಡಾಟಾ ಎಂಟ್ರಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸಕ್ಕೆ ಹೋಗಾಗುತ್ತೀರಂದ್ರೆ ಕಡ್ಡಾಯವಾಗಿ ನಿಮ್ಗೆ ಏನಾಗಬೇಕು, ಮೈಕ್ರೋಸಾಫ್ಟ್ ವರ್ಡ್ ಗೊತ್ತಿರಬೇಕಾಗುತ್ತೆ. ಅದಾದ ನಂತರ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನುವಂತಹ ಸಾಫ್ಟ್ವೇರ್ ಇರುತ್ತೆ. ಅದರ ಒಳಗೆ ಆಫೀಸಿಯಲ್ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಒಂದು ಲಿಸ್ಟ್ ಆಗಿರ್ಬೋದು, ಯಾವುದೇ ಒಂದು ಡೇಟಾ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಟೈಪಿಂಗ್ ಮಾಡಬೇಕಾಗಿದೆ. ಒಂದು ಡೇಟಾ ರೆಡಿ ಮಾಡಬೇಕಾಗಿತ್ತು ಅಂದ್ರೆ ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಕೂಡ ಇಲ್ಲಿ ಕಡ್ಡಾಯವಾಗಿ ಗೊತ್ತಿರಬೇಕಾಗುತ್ತೆ. ಈ ಒಂದು ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದ್ರೆ ಇದು ಒಂದು ಫಾರ್ಮುಲಾ ಬೇಸ್ ಸಾಫ್ಟ್ವೇರ್ ಇದ್ದಿರುತ್ತೆ. ಅಂದ್ರೆ ಫಾರ್ಮುಲಾಗಳನ್ನ ಬಳಕೆ ಮಾಡಿಕೊಂಡು ಅಕೌಂಟಿಂಗ್ ಆಗಿ ಕೂಡ ಕೆಲಸ ಮಾಡಬಹುದು. ಇದರಲ್ಲಿ ನಮ್ಗೆ ಏನ್ ಬೇಕು ಎಲ್ಲವನ್ನು ಕೂಡ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ನಾವೇನ್ ಮಾಡ್ತೀವಿ, ಕೆಲಸವನ್ನ ಸಂಪೂರ್ಣವಾಗಿ ಮಾಡ್ತೀವಿ. ಇವು ಗೊತ್ತಾಗ್ತದ? ಹಾಗಾಗಿ ಇದರಲ್ಲಿ ನೀವು ಏನ್ ಮಾಡಬಹುದು, ಫಾರ್ಮುಲಾ ಕೂಡ ಹಾಕಬಹುದು. ಫಾರ್ಮುಲಾ ಹಾಕದೆ ಇದ್ರೂ ಕೂಡ ಏನಾಗುತ್ತೆ, ನೀವು ಕೆಲಸವನ್ನ ಸಂಪೂರ್ಣವಾಗಿ ಮಾಡಬಹುದು.
ಗೊತ್ತಾಗ್ತದೆ. ಇಲ್ಲಿ ಬೇರೆ ಬೇರೆ ಲಿಸ್ಟ್ಗಳನ್ನ ಆಗಿರ್ಬೋದು, ಏನು ಬೇಕಾದ್ರೂ ಕೂಡ ನೀವೇನು ಮಾಡ್ಬೋದು, ಇಲ್ಲಿ ಕೆಲಸವನ್ನ ಸಂಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ. ಗೊತ್ತಾಗ್ತದ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಇಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಮಾಹಿತಿ ಆಗಿರ್ಬೋದು, ಏನೇ ಒಂದು ನಿಮ್ಗೆ ಏನ್ ಬೇಕು ಅದೆಲ್ಲವನ್ನು ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ. ಗೊತ್ತಾಗ್ತದ. ದಾಖಲಾತಿ ಅಂತ ನೋಡ್ರಿ, ಇವೆಲ್ಲ ಮಾಡಿರ್ತೀವಿ, ಇದನ್ನೇ ನೀವೇನ್ ಮಾಡ್ಕೋಬಹುದು, ನಿಮ್ಗೆ ಹೆಂಗ್ ಬೇಕು ಆ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೂಡ ನೀವು ಕೆಲಸವನ್ನ ಮಾಡಲಿಕ್ಕೆ ಗೊತ್ತಿರಬೇಕಾಗ್ತದೆ. ಸರ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಗೊತ್ತಿತ್ತು ಅಂದ್ರೆ ಸಾಕು, ನೀವು ಯಾವುದೇ ಇಲಾಖೆಯಲ್ಲಿ ಕೂಡ ನೀವೇನ್ ಮಾಡ್ಬೋದು, ಕೆಲಸವನ್ನ ಸಂಪೂರ್ಣವಾಗಿ ಮಾಡಬಹುದು. ಗೊತ್ತಾಗ್ತದ. ಸರ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಗೊತ್ತಿದೆ, ನಮಗೆ ಮೈಕ್ರೋಸಾಫ್ಟ್ ವರ್ಡ್ ಬರುತ್ತೆ ಅಂದ್ರೆ ಇನ್ನೊಂದು ಸಾಫ್ಟ್ವೇರ್ ಏನು ಗೊತ್ತಿರಬೇಕಪ್ಪ ಅಂದ್ರೆ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರೆಸೆಂಟೇಷನ್ ಮಾಡುವಂಥದ್ದು. ಈಗ ಯಾವುದೋ ಒಂದು ಯೋಜನೆ ಬಗ್ಗೆ ಜನರಿಗೆ ಪ್ರೆಸೆಂಟೇಷನ್ ಮಾಡಿ ತೋರಿಸಬೇಕಾಗಿದೆ ಅಂದ್ರೆ, ವಿಡಿಯೋ ಮುಖಾಂತರ ತೋರಿಸಬೇಕಾಗಿದೆ ಅಂದ್ರೆ ಬೇಸಿಕ್ಲಿ ನಿಮಗೆ ಪವರ್ ಪಾಯಿಂಟ್ ಒಂದು ಸಾಫ್ಟ್ವೇರ್ ಅನ್ನ ಗೊತ್ತಿರಬೇಕಾಗ್ತದೆ. ಈ ಒಂದು ಪವರ್ ಪಾಯಿಂಟ್ ಒಳಗೆ ನೀವೇನ್ ಮಾಡ್ಬೋದು, ನಿಮಗೆ ಬೇಕಾಗಿರುವಂತಹ ಒಂದು ಪ್ರೆಸೆಂಟೇಷನ್ ಗಳನ್ನ ಜನರಿಗೆ ವಿಡಿಯೋ ಮುಖಾಂತರ ತೋರಿಸುವಂತ ಒಂದು ಮಾಹಿತಿಯನ್ನ ನೀವೇನ್ ಮಾಡ್ಬೋದು, ಈ ಒಂದು ಸಾಫ್ಟ್ವೇರ್ ಒಳಗೆ ನಿಮಗೆ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ. ನೀವೇನ್ ಬೇಕು ಅದೆಲ್ಲವನ್ನು ಕೂಡ ಇದರಲ್ಲಿ ಅನಿಮೇಷನ್ ಮತ್ತೆ ವಿಡಿಯೋ ಎಫೆಕ್ಟ್ ಅನ್ನ ಮಾಡಿಕೊಂಡು ವಿಡಿಯೋ ಕೂಡ ಇಲ್ಲಿ ಸಂಪೂರ್ಣವಾಗಿ ಮಾಡಬಹುದು. ನೋಡಿ ಈ ತರ ಬಂದಿರತ್ತೆ. ಇದನ್ನ ನೀವೇನ್ ಮಾಡಬಹುದು, ಅನಿಮೇಷನ್ ಮಾಡಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ನೀವು ಅನಿಮೇಷನ್ ಒಳಗೆ ಹೋಗಿ ಇಲ್ಲಿಂದ ಅನಿಮೇಷನ್ ವನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಗೊತ್ತಾಗ್ತದೆ. ಬೇರೆ ಬೇರೆ ಎಫೆಕ್ಟ್ಗಳು ಕೂಡ ಇದ್ದಿರತ್ತೆ. ಇಲ್ಲಿಂದ ಸಾಕಷ್ಟು ಎಫೆಕ್ಟ್ಗಳು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇದರಲ್ಲಿ ನಾವೇನ್ ಮಾಡ್ಬೋದು, ಇಫೆಕ್ಟ್ಗಳು ಇದ್ದಿರತ್ತೆ. ಇಲ್ಲಿಂದ ಇಫೆಕ್ಟ್ ಬೇಕಾಗಿತ್ತು ಅಂದ್ರೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಪ್ರಿವ್ಯೂ ಒಳಗೂ ಕೂಡ ನೀವು ಸಂಪೂರ್ಣವಾಗಿ ನೋಡ್ಬೋದು. ನೋಡ್ರಿ ಯಾವ ರೀತಿಯಾಗಿ ಬರ್ತಾ ಇರತ್ತೆ. ಇದರಲ್ಲಿ ಪ್ರಿವ್ಯೂ ಮಾಡ್ಕೊರಿ, ಅದನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಗೊತ್ತಾಗ್ತದ. ಸ್ಟಾರ್ಟ್ ಇನ್ ಆಗಿರ್ಬೋದು, ಇಲ್ಲಿಂದ ಬಹಳಷ್ಟು ಇದ್ದಿರುತ್ತೆ. ಅನಿಮೇಷನ್ ಪ್ಲಾನ್ ಆಗಿರ್ಬೋದು, ಈ ರೀತಿಯಾಗಿ ನಿಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಅನಿಮೇಷನ್ ಗಳನ್ನ ಇಲ್ಲಿ ಸಂಪೂರ್ಣವಾಗಿ ಮಾಡಬಹುದು. ಗೊತ್ತಾಗ್ತದ್ರಿ. ಯಾಕೆಂದ್ರೆ ಈ ಒಂದು ಸಾಫ್ಟ್ವೇರ್ ನಿಮ್ಗೆ ಗೊತ್ತಿತ್ತು ಅಂದ್ರೆ ನೀವು ಏನ್ ಬೇಕಾದ್ರೂ ಕೂಡ ನೀವೇನ್ ಮಾಡ್ಬೋದು, ಪ್ರೆಸೆಂಟೇಷನ್ ಗಳನ್ನ ಮಾಡೋ ಮುಖಾಂತರ ಸಂಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ. ಗೊತ್ತಾಗ್ತದ. ಫ್ರಂಟ್ ಇನ್ ಅಂತ ಇದ್ದಿರತ್ತೆ. ಇವೆಲ್ಲ ಇಫೆಕ್ಟ್ ಗಳನ್ನ ಕೊಡಬಹುದು. ನಿಮ್ಗೆ ಯಾವ ಇಫೆಕ್ಟ್ ಬೇಕೋ ಆ ಇಫೆಕ್ಟ್ ಅನ್ನ ಕೊಟ್ಟು ನೀವೇನ್ ಮಾಡ್ಬೋದು, ಇನ್ ಔಟ್ ಸರ್ಕಲ್ ಯಾವ್ದು ಬೇಕು ಅದನ್ನು ಕೂಡ ಆಡ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಈ ರೀತಿಯಾಗಿ ಆಡ್ ಮಾಡಿಕೊಂಡು ನೀವೇನ್ ಮಾಡ್ಬೋದು, ಇಲ್ಲಿಂದ ಸ್ವಲ್ಪ ಕ್ಲಿಕ್ ಆನ್ ವಿತ್ ಕ್ಲಿಕ್ ಪ್ರಿವ್ಯೂ ಮಾಡ್ಕೋಬಹುದು, ಅಥವಾ ಇಲ್ಲಿಂದ ಪ್ರಿವ್ಯೂ ಕೂಡ ಸಂಪೂರ್ಣವಾಗಿ ಇದ್ದಿರುತ್ತೆ. ನೋಡ್ಬೋದು ಅನಿಮೇಷನ್ ಆಗಿ ಇಲ್ಲಿ ನೋಡ್ಲಿಕ್ಕೆ ನಮಗೆ ಸಿಗ್ತಾ ಇರತ್ತೆ. ಈ ರೀತಿಯಾಗಿ ಕೂಡ ಬೇರೆ ಬೇರೆದ ವಿಡಿಯೋಸ್ ಗಳನ್ನ ನೀವೇನ್ ಮಾಡ್ಬೋದು, ಇದರಲ್ಲಿ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ. ಇದು ಗೊತ್ತಾಗಿದೆ ಸರ್. ಮತ್ತೆ ವರ್ಡ್ ಗೊತ್ತಾಯ್ತು, ಎಕ್ಸೆಲ್ ಕೂಡ ನಮಗೆ ಗೊತ್ತಿದೆ ಅಂದ್ರೆ ನೀವೇನ್ ಮಾಡ್ಬೋದು, ಎಲ್ಲೇ ಕರೆದ್ರು ಕೂಡ ಕೆಲಸಕ್ಕೆ ಹೋಗ್ರಿ, ಕೆಲಸ ಮಾಡ್ಬೋದು. ಇನ್ನೊಂದೇನಪ್ಪಾ ಅಂದ್ರೆ ಬೇಸಿಕ್ಲಿ ಈ ಒಂದು ಕಂಪ್ಯೂಟರ್ ಆಪರೇಟರ್ ಮಾಡುವಂತ ವಿಧಾನ ನಿಮಗೆ ಗೊತ್ತಿರಬೇಕು. ಕ್ಯಾಲ್ಕುಲೇಷನ್ ಮಾಡಿರುವಂಥದ್ದು, ಕ್ಯಾಲೆಂಡರ್ ಯೂಸ್ ಮಾಡುವಂಥದ್ದು, ಅದಾದ ನಂತರ ಬೇಸಿಕ್ಲಿ ಫೋಟೋಶಾಪ್ ಯೂಸ್ ಮಾಡುವಂಥದ್ದು, ಅದಾದ ನಂತರ ವರ್ಡ್ ಪ್ಯಾಡ್ ಯೂಸ್ ಮಾಡುವಂತ ಹವ್ಯಾಸ ಗೊತ್ತಿರಬೇಕು. ವರ್ಡ್ ಪ್ಯಾಡ್ ಅಲ್ಲಿ ಶಾರ್ಟ್ ಆಗಿ ನಾವು ಏನ್ ಮಾಡ್ಬೋದು, ಲೆಟರ್ ರೆಡಿ ಮಾಡ್ಬೋದು, ಮತ್ತೆ ಬೇಕಾಗಿರುವಂತಹ ನೋಟ್ಸ್ ಗಳನ್ನ ಬರ್ಕೋಬಹುದು. ಅದೆಲ್ಲವನ್ನು ಕೂಡ ಮಾಡುವಂತ ವಿಧಾನವನ್ನ ಗೊತ್ತಿರಬೇಕಾಗತ್ತೆ. ಅದಕ್ಕಿಂತ ಮೊದಲನೇದಾಗಿ ಇನ್ನೊಂದು ನಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ, ಬೇಸಿಕ್ಲಿ ನಮ್ಗೆ ಗೊತ್ತಿದೆ ಸರ್ ಎಲ್ಲವನ್ನು ಕೂಡ ನಾವು ಮಾಡ್ಬೋದು ಅಂದ್ರೆ, ಇದನ್ನು ಯಾಕೆ ಹೇಳ್ಕೊಡ್ತಾ ಇದನ್ನ ಅಂದ್ರೆ ಬಹಳಷ್ಟು ಜನರಿಗೆ ಭಯ ಇದ್ದಿರತ್ತೆ. ಸರ್ ಯಾವ ಸಾಫ್ಟ್ವೇರ್ ಒಳಗೆ ಮಾಡಬೇಕು, ಹೆಂಗೆ ಕೆಲಸ ಕೊಡ್ತಾರೇನೋ, ಯಾವುದೇ ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ಇವೆಲ್ಲ ಕೆಲಸ ಮಾಡುವಂಥ ಸಾಫ್ಟ್ವೇರ್ಗಳೇ ನಿಮ್ಗೆ ಗೊತ್ತಿತ್ತು ಅಂದರೆ ಎಂಥ ಕೆಲಸ ಕೊಟ್ಟರು ಕೂಡ ನೀವೇನು ಮಾಡ್ಬೋದು, ಅಲ್ಲಿ ಕೆಲಸವನ್ನು ಸುಗಮವಾಗಿ ಮತ್ತು ಸಂಪೂರ್ಣವಾಗಿ ಮಾಡ್ಬೋದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು, ಯಾವುದೇ ಆಫೀಸಲ್ಲಿ ನಾವು ಇಂಟರ್ನೆಟ್ ಬಳಕೆ ಮಾಡುವಂಥ ವಿಧಾನವನ್ನು ನಮಗಿಲ್ಲಿ ಸಂಪೂರ್ಣವಾಗಿ ಗೊತ್ತಿರಬೇಕಾಗತ್ತೆ. ಇಂಟರ್ನೆಟ್ ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಗೂಗಲ್ ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಜೊತೆಗೆ ಜೂಮ್ ಮೀಟಿಂಗ್ ಯಾವ ರೀತಿಯಾಗಿ ಅರೇಂಜ್ ಮಾಡಬೇಕು, ಜಿಮೇಲ್ ಯಾವ ರೀತಿಯಾಗಿ ಮಾಡಬೇಕು, ಇದೆಲ್ಲವನ್ನು ಕೂಡ ಗೊತ್ತಿತ್ತು ಅಂದರೆ ಯಾವುದೇ ಇಲಾಖೆಯಲ್ಲಿ ಕರೆದ್ರು ಕೂಡ ಕಣ್ಣು ಮುಚ್ಚಿ ಹೋಗ್ರಿ, ಅಲ್ಲಿ ಕೂಡ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. 1 ವಾರ 2 ವಾರ ಆ ಒಂದು ಆಫೀಸಲ್ಲಿ ಯಾವ ರೀತಿಯಾಗಿ ಕೆಲಸವನ್ನು ನೀವು ಅವರಿಗೆ ಮಾಡಿಕೊಡ್ಬೇಕು ಅಂತೇಳಿ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ತಗೊಂಡು ನೀವೇನು ಮಾಡ್ಬೋದು, ಕೆಲಸವನ್ನು ಅತ್ಯಂತ ಸುಗಮವಾಗಿ ಮಾಡ್ಬೋದು. ಯಾವುದೇ ರೀತಿಯಿಂದ ಭಯ ಪಡಲಿಕ್ಕೆ ಹೋಗಬೇಡಿ. ಇವತ್ತು ಗ್ರಾಮ ಪಂಚಾಯತ್ ಆಗಿರ್ಬೋದು, ಯಾವುದೇ ಒಂದು ಇಲಾಖೆಯಲ್ಲಿ ಹೋದರೂ ಕೂಡ ಈ ಒಂದು ಬೇಸಿಕ್ಲಿ ಈ 3 ಸಾಫ್ಟ್ವೇರ್ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿತ್ತು ಅಂದರೆ ನೀವು ಕೆಲಸಕ್ಕೆ ಜಾಯ್ನ್ ಆಗಿ ಕೆಲಸವನ್ನು ಮಾಡಬಹುದು. ಯಾಕೆಂದ್ರೆ ಈ ಒಂದು ಮಾಹಿತಿಯನ್ನು ಯಾಕೆ ಹೇಳ್ಕೊಟ್ಟಿದೆ ಅಂದ್ರೆ, ಬಹಳಷ್ಟು ಕೇಳ್ತಾ ಇದ್ರು ಸರ್ ಹೆಂಗೆ ಕೆಲಸ ಕೊಡ್ತಾರೆ, ಯಾವ ಸಾಫ್ಟ್ವೇರ್ ಒಳಗೆ ಕೆಲಸ ಮಾಡ್ಬೇಕ್ರಿ, ನಾವು ಏನೇನು ಕೆಲಸ ಮಾಡಕ್ ಕೊಡ್ತಾರೆ, ಏನೇನು ಕೆಲಸ ಮಾಡಕ್ ಕೊಡ್ತಾರೆ ಅಂದ್ರೆ ಯಾವ ರೀತಿಯಾಗಿ ಏನು ಕೆಲಸ ಕೊಡ್ತಾರೆ, ನೀವು ಎಕ್ಸೆಲ್ ಒಳಗೆ ಮಾಡಿ ಮುಗಿಸ್ಬೋದು. ಇಲ್ಲ ಸರ್ ಎಕ್ಸೆಲ್ ಒಳಗೆ ನನಗೆ ಬರ್ತಾ ಇಲ್ಲ ಅಂದ್ರೆ ಬೇರೆ ಬೇರೆ ಸಾಫ್ಟ್ವೇರ್ ಒಳಗೆ ಕೂಡ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅವ್ರದ್ದೇ ಆಗಿರುವಂಥ ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಮಾಡಿರ್ತಾರೆ, ಅದರಲ್ಲಿ ಕೂಡ ನೀವು ಕೆಲಸ ಮಾಡ್ಬೋದು. ಇಲ್ಲ ಸರ್ ಅಂದರೆ ನೀವು ಈ ರೀತಿಯಾಗಿ ವರ್ಡು, ಎಕ್ಸೆಲ್, ಪವರ್ ಪಾಯಿಂಟ್ ಅಲ್ಲಿ ಕೆಲಸ ಮಾಡಿದರೆ ಸಾಕು, ಕಂಪ್ಲೀಟ್ ಆಗಿ ಬೇಸಿಕ್ ಆಗಿ ನೀವೇನು ಮಾಡ್ಬೋದು, ಕೆಲಸವನ್ನ ಮಾಡ್ಬೋದು.
ದಯವಿಟ್ಟು ಹೇಳಿರುವಂಥ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬಾರ್ದು. ಇದನ್ನು ಯಾಕೆ ಹೇಳಿಕೊಟ್ಟೆ ಅಂದರೆ ನಿಮಗೂ ಕೂಡ ಏನು ಸರ್ ಏನು ಹೇಳೇ ಇಲ್ಲ ಅಂತ ಅನಿಸ್ಬೋದು, ಬಟ್ ಒಂದು ಧೈರ್ಯ, ಆತ್ಮಧೈರ್ಯ ಕೂಡ ನಿಮಗೆ ಬಂದಿರುತ್ತೆ. ಯಾವ ರೀತಿಯಾಗಿ ಕೆಲಸ ಮತ್ತು ಯಾವ ಸಾಫ್ಟ್ವೇರ್ ಒಳಗೆ ಕೆಲಸ ಮಾಡಬಹುದು ಅನ್ನುವಂಥ ಒಂದು ನಾಲೆಜನ್ನು ಹೇಳ್ಕೊಟ್ಟಿದ್ದೀನಿ. ಇಷ್ಟು ಬೇಸಿಕ್ ನಿಮಗೆ ಗೊತ್ತಿತ್ತು ಅಂದರೆ ಸಾಕು, ನೀವು ಯಾವುದೇ ಇಲಾಖೆಯಲ್ಲಿ ಕೆಲಸವನ್ನ ಮಾಡಬಹುದು, ಯಾವುದೇ ರೀತಿಯಿಂದ ಭಯ ಪಡಲಿಕ್ಕೆ ಹೋಗಬೇಡಿ. ಓಕೆನಾ? ದಯವಿಟ್ಟು ಹೇಳಿರುವಂಥ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ.